ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಕವಿತಾ ವ್ಲಾಗ್ಸ್. ನವರಾತ್ರಿಯ 9 ದಿನಗಳಲ್ಲಿ ನಾಳೆ ಮೂರನೇ ದಿನ ದೇವಿ ಚಂದ್ರಘಂಟ, ದುರ್ಗಾದೇವಿ ಚಂದ್ರಘಂಟಳ ಅವತಾರದಲ್ಲಿ ಬರ್ತಾಳೆ. ಈ ಚಂದ್ರಘಂಟಾ ದೇವಿ ಬಂದು ಲಕ್ಷ್ಮಿಯ ಸ್ವರೂಪಳಾಗಿರ್ತಾಳೆ. ಅಂದರೆ ನೀವು ಲಕ್ಷ್ಮಿಗೆ ಏನು ಪೂಜೆ ಮಾಡ್ತೀರೋ ಆ ಲಕ್ಷ್ಮೀ ಪೂಜೆಯನ್ನು ನಾಳೆ ಚಂದ್ರಘಂಟ ದೇವಿ ಸ್ವೀಕರಿಸ್ತಾಳೆ. ನಿಮಗೆ ಯಾವುದೇ ರೀತಿ ಹಣಕಾಸು ವ್ಯವಹಾರಗಳಲ್ಲಿ ಅಥವಾ ಆರ್ಥಿಕವಾಗಿ ತೊಂದರೆ ಇದ್ದರೆ ನಾಳೆ ಚಂದ್ರಘಂಟ ದೇವಿಯ ಸ್ವರೂಪಳಾಗಿರುವಂಥ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದ್ರಿಂದ ನಿಮಗೆ ಇಷ್ಟಾರ್ಥಗಳು ಕೂಡ ಎಲ್ಲ ಸಿದ್ಧಿ ಆಗುತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ನೀವು ಗುಲಾಬಿ ಹೂವಿನಿಂದ, ಕೆಂಪು ಹೂ ಅಂದರೆ ಗುಲಾಬಿ ಹೂ ಅಂದರೆ ಲಕ್ಷ್ಮಿಗೆ ತುಂಬ ಪ್ರೀತಿ. ನೀವು ಗುಲಾಬಿ ಹೂನ ಇಟ್ಟು ಲಕ್ಷ್ಮಿಗೆ ಪೂಜೆ ಮಾಡೋದ್ರಿಂದ ದೇವಿ ಕೂಡ ತುಂಬ ಪ್ರಸನ್ನಳಾಗ್ತಾಳೆ. ಹಾಗೆ ನೈವೇದ್ಯ ಬಂದು ಮಹಾಲಕ್ಷ್ಮಿಗೆ ತೆಂಗಿನಕಾಯಿಯ ನೈವೇದ್ಯನ ಮಾಡಬೇಕು. ತೆಂಗಿನಕಾಯಿ ಅಂದರೆ ನಿಮಗೆ ಪಾಯಸ, ತೆಂಗಿನಕಾಯಿ, ಬೆಲ್ಲ ಹಾಗೆ ಅಕ್ಕಿ ಹಾಕಿರೋಂತಹ ಪಾಯಸ ಮಾಡಿ ನೈವೇದ್ಯ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ. ಈ ನೈವೇದ್ಯನ ಮಾಡಿ ನಾಳೆ ಕೆಂಪು ಗುಲಾಬಿನ ಇಟ್ಟು ಪೂಜೆ ಮಾಡಿ, ಹಾಗೆ ಕೆಂಪು ಬಣ್ಣದ ಬಟ್ಟೆ ಕೂಡ ನೀವು ಧರಿಸಿ ಪೂಜೆ ಮಾಡ್ಬೋದು. ಆದರೆ ನಾಳೆ ಬಂದು ಮಹಾಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ನೀವು ಕೆಂಪು ಹೂನೇ ಇಟ್ಟು ಪೂಜೆ ಮಾಡಿ. ಈಗ ನಾಳೆ ಹಾಕುವಂಥ ರಂಗೋಲಿನ ತೋರಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ಶ್ರೀಕಾರನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಯಾವುದೇ ರಂಗೋಲಿ ಶುರು ಆಗೋ ಮುಂಚೆ ಶ್ರೀಕಾರನ ಹಾಕ್ಕೋಬೇಕು. ನೀವು ಸಂಸ್ಕೃತ ಶ್ರೀಕಾರ ಆದರೂ ಹಾಕ್ಬೋದು, ಕನ್ನಡ ಶ್ರೀಕಾರ ಆದರೂ ಹಾಕ್ಬೋದು. ಮೊದಲಿಗೆ ನಕ್ಷತ್ರನ ಬರ್ಕೊತೀನಿ ನಾನು. ರಂಗೋಲಿನ ನೀವು ಎಷ್ಟು ಭಕ್ತಿಯಿಂದ ಹಾಕಿರ್ತೀರೋ ಅಲ್ಲಿ ದೇವಿ ಚಂದ್ರಘಂಟ ತಾನು ಅಲ್ಲಿ ಬಂದು ಕೂತು ತನ್ನ ಪೂಜೆನ ಸ್ವೀಕರಿಸ್ತಾಳೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ರಂಗೋಲಿಗೆ ಅಷ್ಟು ಮಹತ್ವ ಇದೆ. ನಾನು ಮೊದಲಿಗೆ ನಕ್ಷತ್ರ ಹಾಕಿದ್ದೀನಿ, ಅದರ ಮಧ್ಯೆ ಒಂದು ಬಿಂದು ಇಡ್ತಾ ಇದ್ದೀನಿ. ಇಲ್ಲಿ ಶ್ರೀಕರಣ ನಾನು ಹಾಕ್ತಾ ಇಲ್ಲ, ಕೇವಲ ಬಿಂದು ಮಾತ್ರ ಇಡ್ತಾ ಇದ್ದೀನಿ. ಇದಾದ ನಂತರ ಅದಕ್ಕೆ ಒಂದು ಮಂಡಲನ ರಚಿಸ್ತಾ ಇದ್ದೀನಿ. ಇಲ್ಲಿ ಸುತ್ತ 4 ಗೆರೆಗಳನ್ನು ಹಾಕಿ ಬಾಕ್ಸ್ ಟೈಪಲ್ಲಿ. ನಿಮ್ಮ ಮನೆಯಲ್ಲಿ ಮೂರ್ತಿ, ದುರ್ಗಾದೇವಿ ಮೂರ್ತಿ ಇದ್ದರೆ ಮೂರ್ತಿ ಇಟ್ಟು ಪೂಜೆ ಮಾಡ್ಬೋದು. ಕೆಲವರು ಕಲಶನ ಇಟ್ಟು ಪೂಜೆ ಮಾಡ್ತಾರೆ. ಏನೂ ಇಲ್ಲ ಅನ್ನೋರು ಈ ರಂಗೋಲಿನಲ್ಲಿ ನೀವು ಪೂಜೆ ಮಾಡೋದ್ರಿಂದ ದುರ್ಗಾದೇವಿನೇ ಬಂದು ಆಹ್ವಾನಿತಳಾಗಿ ಪೂಜೆನ ತಗೊತಾಳೆ ಅಂತ ಹೇಳಲಾಗುತ್ತೆ. 4 ಕಡೆ ಒಂದೊಂದು ಚುಕ್ಕಿನ ಇಟ್ಟು ಅದಕ್ಕೆ ಗೆರೆಗಳಿಂದ ಚುಕ್ಕಿನ ಸೇರಿಸಿ ಅದು ಈ ರೀತಿ ಮಂಡಲ ರಚನೆ ಆಗಬೇಕು. ಇದಾದ ನಂತರ ಆ ಕಡೆ ಈ ಕಡೆ ನೀವು ಶ್ರೀಕಾರನ ಬರ್ಕೊಳ್ಳಿ. 4 ಕಡೆ ಶ್ರೀಕಾರ ಇರಬೇಕು. ಮೇಲ್ಗಡೆ ಮೊದಲಿಗೆ ಶ್ರೀಕಾರನ ಬಿಟ್ಟು ಒಟ್ಟು 4 ಇರಬೇಕು. ಟೋಟಲ್ ಆಗಿ 5 ಶ್ರೀಕಾರಗಳು ಇರುತ್ತೆ ರಂಗೋಲಿಯಲ್ಲಿ. ಇದಾದ ನಂತರ ಪಾರ್ವತಿ ದೇವಿ ತ್ರಿಶೂಲನ ಹಿಡ್ಕೊಂಡು ಬಂದಿರೋದನ್ನ ಚಂದ್ರಘಂಟ ಅಂತ ಕರಿತೀವಿ. ಈ ಮಂಡಲದಲ್ಲಿ ತ್ರಿಶೂಲನ 4 ಕೋಣೆಗಳಿಗೆ ತ್ರಿಶೂಲನ ಬರ್ಕೋಬೇಕು ನೀವು. ತ್ರಿಶೂಲ ಹಿಡಿದು ಬರೋದ್ರಿಂದ ಚಂದ್ರಘಂಟ ದೇವಿ ನೀವು ತ್ರಿಶೂಲನ ಬರ್ಕೋಬೇಕು ಇಲ್ಲಿ. ಯಾಕಂದರೆ ಈ ರಂಗೋಲಿನಲ್ಲಿ ಚಂದ್ರಘಂಟ ದೇವಿನೇ ಆಹ್ವಾನಿತಳಾಗಿರ್ತಾಳೆ. ಹಾಗಾಗಿ ನೀವು ದೇವಿಯೇ ಮತ್ತೊಂದು ಸ್ವರೂಪವಾಗಿ ಇದನ್ನು ಪೂಜೆ ಮಾಡ್ಬೋದು. ಇದಕ್ಕೀಗ ರಂಗೋಲಿನ ಪೂರ್ಣ ಆಗಿದೆ. ಇದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಏರಿಸಿ ನಂತರ ಕೆಂಪು ಹೂನ ಇಟ್ಟು ಪೂಜೆ ಮಾಡಬೇಕು. ದೇವಿ ಚಂದ್ರಘಂಟಾಗೆ ನಾಳೆ ಕೆಂಪು ಹೂ ಇಷ್ಟ ಆಗಿರೋದ್ರಿಂದ ನೀವು ರಂಗೋಲಿಗೆ ಮಧ್ಯದಲ್ಲಿ ಕೆಂಪು ಹೂನ ಇಟ್ಟು ನೈವೇದ್ಯ ಕಾಯಿ ಹಾಕಿ ಬೆಲ್ಲದ ಪಾಯಸನ ಮಾಡಿ ನೈವೇದ್ಯ ಮಾಡಿ ಇಟ್ಟು ನೀವು ನಾಳೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು, ನಿಮ್ಮ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ, ವ್ಯವಹಾರದಲ್ಲಿ ಯಾವುದೇ ರೀತಿ ತೊಂದರೆಗಳಿದ್ದರೂ ಕೂಡ ಅದೆಲ್ಲ ನಿಮಗೆ ತುಂಬ ಬೇಗ ಈಡೇರುತ್ತೆ. ಈ 9 ದಿನದಲ್ಲಿ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಅಷ್ಟೇ ನವರಾತ್ರಿನಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನಾಳೆ 3ನೇ ದಿನ, ನವರಾತ್ರಿ 3ನೇ ದಿನ ಆಗಿರೋದ್ರಿಂದ ನೀವು ಕೆಂಪು ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಿ. ಇದಾದ ನಂತರ ನಾನು ನಿಮಗೆ ಶ್ಲೋಕನ ಹೇಳ್ಕೊಡ್ತೀನಿ. ಆ ಶ್ಲೋಕನ ನಾಳೆ ನೀವು 7 ಬಾರಿ ಹೇಳಬೇಕು. ನಿಮಗೆ ಶ್ಲೋಕ ಹೇಳೋಕ್ಕೆ ಬಂದಿಲ್ಲ ಅಂತಾದಲ್ಲಿ ನೀವು ನಾನು ಹೇಳಿರೋ ಶ್ಲೋಕನ ಕೇಳಿಕೊಂಡು ಬೇಕಾದ್ರೆ 7 ಸಲ ಕೇಳಿಕೊಂಡು ನೀವು ಪೂಜೆ ಮಾಡ್ಬೋದು. ಇಲ್ಲ ನಾವು ಹೇಳ್ತೀವಿ ಅನ್ನೋರಾದರೆ ಆ ಶ್ಲೋಕ ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪೂಜೆ ಮಾಡಿ ಆ ನಂತರ ನೈವೇದ್ಯ ಎಲ್ಲ ದೇವರಿಗೆ ತೋರಿಸಿದ ನಂತರ ನೀವು ಶ್ಲೋಕನ 7 ಬಾರಿ ಹೇಳಬೇಕು. ನೀವು ದುರ್ಗಾ ಸಪ್ತಶತಿ, ದುರ್ಗಾ ಅಷ್ಟೋತ್ತರ ಎಲ್ಲನೂ ಓದೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ನವರಾತ್ರಿನಲ್ಲಿ. ಈಗ ನಾನು ನಿಮಗೆ ಶ್ಲೋಕ ಹೇಳ್ಕೊಡ್ತೇನೆ. ಚಂದ್ರಘಂಟೆಯ ಶ್ಲೋಕ ಈ ರೀತಿ ಇದೆ.
ಚಂದ್ರಮುಖಿ ಇಷ್ಟದಾತ್ರಿ ಇಷ್ಟಂ ಮಂತ್ರ ಸ್ವರೂಪಿಣಿ ಧನದಾತ್ರಿ ಆನಂದದಾತ್ರಿ ಚಂದ್ರಘಂಟೆ ಪ್ರಣಾಮ್ಯಹಂ ನಾನಾ ರೂಪಧಾರಿಣಿ ಇಚ್ಛಾಮಯೀಂ ಐಶ್ವರ್ಯದಾಯಿನಿ ಸೌಭಾಗ್ಯರಾರೋಗ್ಯದಾಯಿನಿ ಚಂದ್ರಘಂಟೆ ಪ್ರಣಾಮ್ಯಹಂ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರೈಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಈ ಶ್ಲೋಕನ ನೀವು ಯಾವುದೇ ತಪ್ಪಿಲ್ದಂಗೆ ಹೇಳಬೇಕು. ನಿಮಗೆ ಹೇಳಕ್ಕೆ ಬರ್ತಾ ಇಲ್ಲ ಅಂದರೆ ನಾನು ಹೇಳಿರೋ ಶ್ಲೋಕನ ಕೇಳಿಕೊಂಡು ಕೂಡ ನೀವು ಪೂಜೆ ಮಾಡ್ಬೋದು. ಆದರೆ ನೀವು ಈ ಶ್ಲೋಕನ 7 ಸಾರಿ ಹೇಳಿ ನಾಳೆ ಕೆಂಪು ಹೂನ ಮುಡಿಸಿ ದೇವಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.